ವೆಲ್ಕಮ್ ಟು ಎಂ ಸ್ಕ್ವೇರ್ ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ರಿಲೇಷನಲ್ ಆಪರೇಟರ್ಸ್ ಇದರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಪೂರ್ತಿಯಾಗಿ ತಿಳ್ಕೋಬೇಕು ಅಂದರೆ ಈ ಪ್ಲೇ ಲಿಸ್ಟಲ್ಲಿ ಬರುವ ಎಲ್ಲ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ಬನ್ನಿ ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಆಪರೇಟರ್ ಅಂದ್ರೇನು, ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಪೈಥಾನಲ್ಲಿ ಏನೇನಿದೆ ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಅದರಲ್ಲಿ ಅರ್ಥಮೆಟಿಕ್ ಆಪರೇಟರ್ ಅದರ ಬಗ್ಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ್ಯಾವ ಅರ್ಥಮೆಟಿಕ್ ಆಪರೇಟರ್ಸ್ ಇದೆ, ಅದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ. ಇಂದಿನ ವಿಡಿಯೋದಲ್ಲಿ ನಾವು ರಿಲೇಷನಲ್ ಆಪರೇಟರ್ಸ್ ಇದರ ಬಗ್ಗೆ ತಿಳ್ಕೊಳ್ಳೋಣ. ರಿಲೇಷನಲ್ ಆಪರೇಟರ್ಸ್ನ ನಾವು ಕಂಪ್ಯಾರಿಸನ್ ಆಪರೇಟರ್ಸ್ ಅಂತಾನು ಕರಿತೀವಿ. ಇದು ನಿಮ್ಗೆ ಗೊತ್ತಿರೋದೇ, ಇದು ಎಲ್ಲ ಆಪರೇಟರ್ಸ್ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಇದನ್ನ ಪೈಥಾನ್ ಅಲ್ಲಿ ಹೇಗೆ ಯೂಸ್ ಆಗುತ್ತೆ ಅಂತ ಅಷ್ಟೇ ನೋಡಿ. ಇದು ಟೋಟಲ್ 6 ಆಪರೇಟರ್ಸ್ ಇದೆ. ಇದನ್ನ ನಾವು ರಿಲೇಷನಲ್ ಆಪರೇಟರ್ಸ್ ಅಥವಾ ಕಂಪ್ಯಾರಿಸನ್ ಆಪರೇಟರ್ಸ್ ಅಂತ ಕರಿತೀವಿ. ಕಂಪ್ಯಾರಿಸನ್ ಆಪರೇಟರ್ಸ್ ಅಂದ್ರೆ ನಾವು ಎರಡು ವೇರಿಯಬಲ್ಸ್ ನ ಇಲ್ಲ ಎರಡು ನಂಬರ್ಸ್ ನ ನಾವು ಕಂಪೇರ್ ಮಾಡ್ತೀವಿ. ಸೊ ಕಂಪೇರ್ ಮಾಡಿದಾಗ ಏನಾಗುತ್ತೆ, ಅದರ ಔಟ್ಪುಟ್ ಏನ್ ಬರುತ್ತೆ. ರಿಲೇಷನಲ್ ಆಪರೇಟರ್ ಅಲ್ಲಿ ನಾವು ಇದರ ಔಟ್ಪುಟ್ ಯಾವಾಗ್ಲೂ ಟ್ರೂ ಬರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಅಂತ ಬರುತ್ತೆ. ಎರಡು ನಂಬರ್ ನಾವು ಕಂಪೇರ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಈಕ್ವಲ್ ಈಕ್ವಲ್ ಅಂತ ಸಿಂಬಲ್ ಇದೆ, ಈಕ್ವಲ್ ಈಕ್ವಲ್. ಇದು ನಾವು ಯೂಸ್ ಮಾಡ್ತೀವಿ ಎರಡ್ ಸತಿ ಈಕ್ವಲ್ ಸಿಂಬಲ್ ಹಾಕೋದು ಕಂಪೇರ್ ಮಾಡಕ್ಕೆ. ನಾರ್ಮಲ್ ಆಗಿ ನೀವು ಇಷ್ಟುವರೆಗೆ ಕೇಳಿರ್ತೀರಾ, ಬರೀ ಒಂದು ಈಕ್ವಲ್ ಸಿಂಬಲ್ ಹಾಕಿ ನಾವು ಚೆಕ್ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ ಅಂತ. ಆದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಬರೀ ಒಂದು ಈಕ್ವಲ್ ಸಿಂಬಲ್ ನಾವು ಅಸೈನ್ಮೆಂಟ್ ಆಪರೇಟರ್ ಆಗಿ ಯೂಸ್ ಮಾಡ್ತೀವಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಇಲ್ಲಿ ಕಂಪೇರ್ ಮಾಡ್ಬೇಕಂದ್ರೆ ಎರಡು ವೇರಿಯಬಲ್ ಅಥವಾ ಎರಡು ನಂಬರ್ ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಎರಡ್ ಸತಿ ನಾವು ಈಕ್ವಲ್ ಸಿಂಬಲ್ ನ ಹಾಕ್ತೀವಿ. ಸೊ ಎರಡ್ ಸತಿ ಈಕ್ವಲ್ ಹಾಕಿದಾಗ ಅದು ಕಂಪೇರ್ ಆಗತ್ತೆ. ಇವು ಎರಡು ಕಂಪೇರ್ ಆಗತ್ತೆ, ಎರಡು ಈಕ್ವಲ್ ಆದ್ರೆ ಔಟ್ಪುಟ್ ಟ್ರೂ ಅಂತ ಬರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಅಂತ ಬರುತ್ತೆ. ಅರ್ಥ ಆಯ್ತಲ್ಲ? ಇದು ಈಕ್ವಲ್ ಟು ಎರಡ್ ಸತಿ ಈಕ್ವಲ್ ಆದ್ರೆ. ನಾಟ್ ಈಕ್ವಲ್ ಟು ನೆಕ್ಸ್ಟ್ ಸಿಂಬಲ್ ಇರೋದು, ಇದು ನಾಟ್ ಸಿಂಬಲ್ ಅಂತ, ನಾಟ್ ಈಕ್ವಲ್ ಟು. ಇದರ ಅರ್ಥ ಏನಂದ್ರೆ ಎರಡ್ ನಂಬರ್ ನಾವು ಕಂಪೇರ್ ಮಾಡ್ತೀವಿ, ಅವೆರಡು ಈಕ್ವಲ್ ಆಗಿಲ್ಲ ಅಂದ್ರೆ ಔಟ್ಪುಟ್ ಟ್ರೂ ಬರುತ್ತೆ, ಈಕ್ವಲ್ ಆಗಿದ್ರೆ ಔಟ್ಪುಟ್ ಫಾಲ್ಸ್ ಅಂತ ಬರುತ್ತೆ. ಇದು ನಾಟ್ ಈಕ್ವಲ್ ಟು ಆಪರೇಟರ್. ಇಲ್ಲಿ ನೆಕ್ಸ್ಟ್ ಇದು ಗ್ರೇಟರ್ ದೆನ್ ಸಿಂಬಲ್, ಲೆಸ್ ದೆನ್ ಸಿಂಬಲ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು, ಇವೆಲ್ಲ ನಿಮ್ಗೆ ಗೊತ್ತಿದೆ. ಗ್ರೇಟರ್ ದೆನ್ ಸಿಂಬಲ್ ಇದು ನಾವು ಯೂಸ್ ಮಾಡ್ತೀವಿ, ಎರಡು ನಂಬರ್ನ ಕಂಪೇರ್ ಮಾಡ್ತೀವಿ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಆಪರೇಟರ್ ಬರುತ್ತೆ, ಒಂದು ಆಪರೆಂಟ್ ಬರುತ್ತೆ, ರೈಟ್ ಸೈಡ್ ಅಲ್ಲಿ ಒಂದು ಆಪರೆಂಟ್ ಬರುತ್ತೆ. ಸೊ ಲೆಫ್ಟ್ ಸೈಡ್ ಇಲ್ಲಿರೋ ಆಪರೆಂಟ್ ರೈಟ್ ಸೈಡ್ ಇರೋ ಆಪರೆಂಟ್ ಇಂದ ಗ್ರೇಟರ್ ಆಗಿದ್ರೆ, ದೊಡ್ಡದಾಗಿದ್ರೆ ಔಟ್ಪುಟ್ ಟ್ರೂ ಬರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಬರುತ್ತೆ. ಅರ್ಥ ಆಯ್ತಲ್ಲ? ಲೆಫ್ಟ್ ವೇರಿಯಬಲ್ ರೈಟ್ ಗಿಂತ ದೊಡ್ಡದಾಗಿದ್ರೆ ಟ್ರೂ, ಇಲ್ಲ ಅಂದ್ರೆ ಫಾಲ್ಸ್. ಈ ಲೆಸ್ ದೆನ್ ಸಿಂಬಲ್ ಅಲ್ಲಿ ಲೆಫ್ಟ್ ಸೈಡ್ ರೈಟ್ ಗಿಂತ ಚಿಕ್ಕದಾಗಿದ್ರೆ ಟ್ರೂ ಬರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಬರುತ್ತೆ. ನೆಕ್ಸ್ಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಎರಡು ಚೆಕ್ ಮಾಡ್ತೇವೆ. ಇಲ್ಲ ಲೆಫ್ಟ್ ಸೈಡ್ ಅಲ್ಲಿ ಇರೋ ವೇರಿಯಬಲ್ ರೈಟ್ ಸೈಡ್ ವೇರಿಯಬಲ್ ಗಿಂತ ದೊಡ್ಡದಾಗಿರ್ಬೇಕು, ಇಲ್ಲ ಅದಕ್ಕೆ ಈಕ್ವಲ್ ಆಗಿರ್ಬೇಕು. ಅದನ್ನ ನಾವು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಕರಿತೀವಿ. ಈ ರೀತಿ ಲೆಫ್ಟ್ ಅಲ್ಲಿ ಇರೋ ವೇರಿಯಬಲ್ ರೈಟ್ ಗಿಂತ ದೊಡ್ಡದಾಗಿದೆ ಅಥವಾ ಈಕ್ವಲ್ ಆಗಿದೆ ಅಂದ್ರೆ ಅದನ್ನ ಅದು ಟ್ರೂ ಬರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಬರುತ್ತೆ. ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಇರೋದು ಇದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿಂಬಲ್. ಬನ್ನಿ ಇವಾಗ ಇದನ್ನ ನಾನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ, ಒಂದು ಪ್ರೋಗ್ರಾಮ್ ಬರೆದು. ಇದು ನೀವು ಜ್ಞಾಪಕ ಇಟ್ಕೊಳ್ಳಿ, ರಿಲೇಷನಲ್ ಆಪರೇಟರ್, ಕಂಪ್ಯಾರಿಸನ್ ಆಪರೇಟರ್, ಇದರಲ್ಲಿ ಔಟ್ಪುಟ್ ಯಾವಾಗ್ಲೂ ಟ್ರೂ ಬರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಅಂತ ಬರುತ್ತೆ. ಟ್ರೂ ಅಂದ್ರೆ ನಾವು ನಾರ್ಮಲ್ ಆಗಿ 1 ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಫಾಲ್ಸ್ ಅಂದ್ರೆ 0 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ಎಂಟಿ ಫೈಲ್ ತಗೊಳ್ಳೋಣ. ಅದರ ಬದಲು ನಾನು ಇಲ್ಲೇ ಡೈರೆಕ್ಟ್ ಆಗಿ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ನಿಮ್ಗೆ ಈಸಿಯಾಗಿ ಆಗುತ್ತೆ. ಒಂದು ವೇರಿಯಬಲ್ a is equal to 10 ತಗೊಳ್ಳೋಣ, b is equal to 15. ಅರ್ಥ ಆಯ್ತಲ್ಲ? a ವ್ಯಾಲ್ಯೂ 10 ಇದೆ, b ವ್ಯಾಲ್ಯೂ 15 ಇದೆ. ಬೇಕಾದ್ರೆ a ಟೈಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, b ಟೈಪ್ ಮಾಡಿದ್ರೆ 15. ಇದು a ವ್ಯಾಲ್ಯೂ b ವ್ಯಾಲ್ಯೂ ತಗೊಂಡಿದ್ದೀವಿ. ನಾವು a ಈಕ್ವಲ್ 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 b ಅಂದ್ರೆ ಇವಾಗ ನಾವು ಚೆಕ್ ಮಾಡ್ತಾ ಇದೀವಿ a ವ್ಯಾಲ್ಯೂ b ವ್ಯಾಲ್ಯೂಗೆ ಈಕ್ವಲ್ ಇದೆಯಾ ಇಲ್ವಾ. ಈಕ್ವಲ್ ಆಗಿದ್ರೆ ಔಟ್ಪುಟ್ ಟ್ರೂ ಬರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್. ನೋಡಿ ಎಂಟರ್ ಮಾಡಿದ ತಕ್ಷಣ ಫಾಲ್ಸ್. ಯಾಕಂದ್ರೆ a10 is not equal to b, ಸೊ ಫಾಲ್ಸ್ ಬರುತ್ತೆ. ಅರ್ಥ ಆಯ್ತಲ್ಲ? ಈಕ್ವಲ್ ನಾವೊಂದು ಕೆಲಸ ಮಾಡೋಣ, ಇನ್ನೊಂದು ವೇರಿಯಬಲ್ ತಗೊಳ್ಳೋಣ, a is equal to 10.
10 ತಗೋತಾ ಇದ್ದೀನಿ. ಇವಾಗ ಎ ಈಕ್ವಲ್ ಟು ಸಿ, ಎ ವ್ಯಾಲ್ಯೂನು 10 ಇದೆ, ಸಿ ವ್ಯಾಲ್ಯೂ ಆಲ್ಸೋ 10 ಇದೆ. ಸೊ ಇದನ್ನು ಕಂಪೇರ್ ಮಾಡಿದ್ರೆ ಇವಾಗ ಔಟ್ಪುಟ್ ಏನ್ ಬರುತ್ತೆ ನಮಗೆ, ಎರಡೂ 10 ಇರೋದ್ರಿಂದ ಈಕ್ವಲ್ ಆಗಿದೆ, ಔಟ್ಪುಟ್ ಟ್ರೂ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ನಾಟ್ ಈಕ್ವಲ್ ಟು, ಎ ನಾಟ್ ಈಕ್ವಲ್ ಟು, ಇದು ನಾಟ್ ಸಿಂಬಲ್ ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ, ಇದು ಕೀಬೋರ್ಡ್ ಅಲ್ಲಿ 1 ಇದೆ ಅಲ್ಲ, ಮೇಲ್ಗಡೆ ಲೆಟರ್ಸ್ ಮೇಲ್ಗಡೆ 1 2 3 ಕೀಸ್ ಇದೆ ಅಲ್ಲ, ಅದರಲ್ಲಿ ಇನ್ನೊಂದು ಕೀ ಶಿಫ್ಟ್ ಹಿಡಿದು ನೀವು ಆ 1 ಪ್ರೆಸ್ ಮಾಡಿದ್ರೆ ಇದು ನಾಟ್ ಸಿಂಬಲ್ ಬರುತ್ತೆ. ನಾಟ್ ಈಕ್ವಲ್ ಟು ಬಿ, ಎ ವ್ಯಾಲ್ಯೂ 10 ಇದೆ, ಬಿ ವ್ಯಾಲ್ಯೂ 15 ಇದೆ. ಸೊ ಎ ವ್ಯಾಲ್ಯೂ ನಾಟ್ ಈಕ್ವಲ್ ಟು ಬಿ, ಸೊ ಅವಾಗ ಔಟ್ಪುಟ್ ಏನ್ ಬರುತ್ತೆ ನಮ್ಗೆ, ಫಾಲ್ಸ್ ಬರುತ್ತೆ, ಸಾರಿ ಟ್ರೂ ಬರುತ್ತೆ. ಇದೇ ಎ ನಾಟ್ ಈಕ್ವಲ್ ಟು ಸಿ ಮಾಡ್ತೀನಿ ನಾನು, ಎ ವ್ಯಾಲ್ಯೂ 10 ಇದೆ, ಸಿ ವ್ಯಾಲ್ಯೂನು 10 ಇದೆ. ಸೊ ಎ ನಾಟ್ ಈಕ್ವಲ್ ಟು ಸಿ ಇಲ್ಲ, ಎರಡು ಈಕ್ವಲ್ ಇದೆ, ಇದಕ್ಕಾಗಿ ಔಟ್ಪುಟ್ ಫಾಲ್ಸ್ ಬರುತ್ತೆ. ಇನ್ನು ಸಿಂಪಲ್ ವರ್ಡ್ಸ್ ಅಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಇದು ಈಕ್ವಲ್ ಟು ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ನಾಟ್ ಈಕ್ವಲ್ ಟು, ಆ ರೀತಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಎ ಗ್ರೇಟರ್ ದ್ಯಾನ್ ಬಿ, ಏನ್ ಬರುತ್ತೆ ಔಟ್ಪುಟ್ ಇಲ್ಲಿ, 10 ಗ್ರೇಟರ್ ದ್ಯಾನ್ 15, ನೋ, ಕಂಡೀಷನ್ ಇಸ್ ಫಾಲ್ಸ್, ಔಟ್ಪುಟ್ ಫಾಲ್ಸ್ ಬರುತ್ತೆ. ನೆಕ್ಸ್ಟ್ ಎ ಲೆಸ್ ದ್ಯಾನ್ ಬಿ, ಸೊ ಇದರಲ್ಲಿ ಟ್ರೂ ಬರುತ್ತೆ. ಎ ವ್ಯಾಲ್ಯೂ 10 ಇದೆ, ಬಿ ವ್ಯಾಲ್ಯೂ ಲೆಸ್ ದ್ಯಾನ್ 15, 10 is less than 15, yes, condition is true, ಟ್ರೂ ಬಂದಿದೆ ನಮಗೆ. ನೆಕ್ಸ್ಟ್ ಎ ಒಂದು ಕೆಲಸ ಮಾಡೋಣ, ಇದು ಕ್ಲೋಸ್ ಮಾಡಿ ಇನ್ನೊಂದ್ಸತಿ ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡೋಕ್ಕೆ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ನೀವು ವಿಂಡೋಸ್ ಕೀ ಪ್ರೆಸ್ ಮಾಡಿ IDLE ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಬರುತ್ತೆ, ಅದನ್ನು ಓಪನ್ ಮಾಡಿದ್ರೆ ಇದು ಶೆಲ್ ಇಂಟರ್ಪ್ರಿಟರ್ ಓಪನ್ ಆಗುತ್ತೆ. ಓಕೆ, ನಾವು ಲೆಸ್ ದ್ಯಾನ್ ಆಯ್ತು, ಗ್ರೇಟರ್ ದ್ಯಾನ್ ಆಯ್ತು, ನಾವು ಇವಾಗ ನೆಕ್ಸ್ಟ್ ವ್ಯಾಲ್ಯೂ ಇವಾಗ ಇನ್ನೊಂದ್ಸತಿ, ಯಾಕಂದ್ರೆ ಅದು ಡಿಲೀಟ್ ಮಾಡಿದೀವಿ, ಇಂಟರ್ಪ್ರಿಟರ್ ಅಲ್ಲಿ ನಾವು ಬರೆಯೋ ಯಾವ ಸ್ಟೇಟ್ಮೆಂಟು ಸೇವ್ ಆಗಲ್ಲ. ಒಂದ್ಸತಿ ನಾವು ಕ್ಲೋಸ್ ಮಾಡಿದ್ರೆ ಅದು ಹೋಯ್ತು, ಅರ್ಥ ಆಯ್ತಲ್ಲ. ಅದಕ್ಕಾಗಿ ನಾವು ಸ್ಕ್ರಿಪ್ಟ್ ಮೋಡ್ ಯೂಸ್ ಮಾಡ್ತೀವಿ. ಇವಾಗ ಇನ್ನೊಂದ್ಸತಿ ಎ ಇಸ್ ಈಕ್ವಲ್ ಟು 10, ಬಿ ಇಸ್ ಈಕ್ವಲ್ ಟು 15, ಸಿ ಇಸ್ ಈಕ್ವಲ್ ಟು 10 ತಗೊಂಡಿದ್ದೀನಿ ಇವಾಗ. ಓಕೆ, ನಾವು ಎ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಬಿ, ಎ ವ್ಯಾಲ್ಯೂ ಬಿ ಗಿಂತ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇದೆಯಾ, 10, ಬಿ 15 ಗಿಂತ ದೊಡ್ಡದು ಇಲ್ಲ, ಎ 15 ಗೆ ಈಕ್ವಲ್ ಆಗಿದೆಯಾ ಇಲ್ಲ, ಎರಡೂ ಕಂಡೀಷನ್ ಅದು ಚೆಕ್ ಮಾಡುತ್ತೆ. ಯಾವುದೂ ಕರೆಕ್ಟ್ ಇಲ್ಲ ಅಂದ್ರೆ ಔಟ್ಪುಟ್ ನಮಗೆ ಫಾಲ್ಸ್ ಬರುತ್ತೆ. ಇದೆ ಎ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಸಿ ಕೊಟ್ಟಾಗ ಔಟ್ಪುಟ್ ನಮಗೆ ಟ್ರೂ ಬರುತ್ತೆ, ನೋಡ್ಬೋದು. ಯಾಕಂದ್ರೆ ಎ ವ್ಯಾಲ್ಯೂ 10 ಇದೆ, ಸಿ ವ್ಯಾಲ್ಯೂ 10 ಇದೆ, ಸೊ ಎ ಈಕ್ವಲ್ ಟು ಸಿ ಆಗ್ತಾ ಇದೆ, ಔಟ್ಪುಟ್ ಟ್ರೂ. ನೆಕ್ಸ್ಟ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ, ಇವಾಗ ಇದರಲ್ಲಿ ಕಂಡೀಷನ್ ಟ್ರೂ ಬರುತ್ತೆ. ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ, ಇದರಲ್ಲೂ ಔಟ್ಪುಟ್ ಟ್ರೂ ಬರುತ್ತೆ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಇದು ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅಂತ. ಜಸ್ಟ್ ಈ ಎಲ್ಲಾ ಸ್ಟೇಟ್ಮೆಂಟ್ಸ್, ಈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಯಾವ ರೀತಿ ಬರೀತೀವಿ, ಅದರ ಔಟ್ಪುಟ್ ಏನ್ ಬರುತ್ತೆ ಅಂತ ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಮುಂದೆ ನಾವು ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂತ ಬರುತ್ತೆ, ಅದರಲ್ಲಿ ನಾವು ಈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನಾವು ಯೂಸ್ ಮಾಡ್ತೀವಿ. ಒಂದು ಕಂಡೀಷನ್ ಬರಿಬೇಕಾಗತ್ತೆ, ಆ ಕಂಡೀಷನ್ ಟ್ರೂ ಆಗತ್ತಾ ಫಾಲ್ಸ್ ಆಗತ್ತಾ ಅದೇ ಡಿಪೆಂಡ್ ಆಗಿ ಬೇರೆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅದಕ್ಕಾಗಿ ಇದು ಈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನಾವು ಹೇಗೆ ಯೂಸ್ ಮಾಡ್ತೀವಿ, ಯಾವ ರೀತಿ ಯೂಸ್ ಮಾಡ್ತೀವಿ, ನೀವೆಲ್ಲ ಇದು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ, ಇದು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ. ಇವಾಗ ನಾವು ನೆಕ್ಸ್ಟ್ ಕಂಡೀಷನಲ್ ಅಂಡ್ ರಿಲೇಷನಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಆಯ್ತು. ಮುಂದಿನ ವಿಡಿಯೋದಲ್ಲಿ ನಾವು ಅಸೈನ್ಮೆಂಟ್ ಆಪರೇಟರ್ಸ್ ಅಂದ್ರೆ ಏನು ಅದರ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.